ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನೆರಿಗೆ ಅನ್ನೋದು ಎಲ್ಲರನ್ನ ಕಾಡುವಂತಹ ಒಂದು ದೊಡ್ಡ ಸಮಸ್ಯೆ. ಈಗಂತೂ ಚಿಕ್ಕ ವಯಸ್ಸಿನವರಿಗೆಲ್ಲೇ ಕಾಡೋಕ್ಕೆ ಶುರು ಆಗಿದೆ. 25 ನಂತರ ಶುರುವಾದಂತಹ ಈ ಸಮಸ್ಯೆಗೆ ಅನೇಕ ಕಾರಣಗಳಿರುತ್ತೆ. ಇವತ್ತಿನ ಲೈಫ್ ಸ್ಟೈಲ್ ಇರ್ಬೋದು, ಸ್ಟ್ರೆಸ್ಫುಲ್ ಆಗಿರುವಂತಹ ಇವತ್ತಿನ ಲೈಫ್ ಸ್ಟೈಲಲ್ಲಿ ಎಲ್ಲರಿಗೂ ಈ ಸಮಸ್ಯೆ ಕಾಣುತ್ತೆ. ಆದರೆ ಈ ನೆರಿಗೆಯನ್ನು ಒಂದು 10 ನಿಮಿಷಗಳಲ್ಲಿ ಮಾಯ ಮಾಡುವಂತಹ ಒಂದು ಹೊಸ ಟ್ರೀಟ್ಮೆಂಟ್ ಇನ್ಸ್ಟಂಟ್ ಫೇಸ್ ಲಿಫ್ಟ್ ಇದೆ. ಹೇಗೆ ಮಾಡೋದು, ಯಾರಿಗೆ ಬೇಕಾಗುತ್ತೆ ತಿಳ್ಕೊಳ್ಳೋಣ ಇವತ್ತಿನ ಸುಹಾಸಿನಿಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಫೇಸ್ ಲಿಫ್ಟ್, ಇನ್ಸ್ಟಂಟ್ ಫೇಸ್ ಲಿಫ್ಟ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಚಾರೂಸ್ ಎಸೆನ್ಷಿಯಲ್ನಿಂದ ಬ್ಯೂಟಿ ಎಕ್ಸ್ಪರ್ಟ್ ಆಗಿರುವಂಥ ಡಾಕ್ಟರ್ ರಾಜ್ ಖಾನ್ ಅವರು. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ಸುಹಾಸಿನಿಯನ್ನು ಶುರು ಮಾಡೋಣ. ರಾಜ್ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಸೊ ಮೊದಲನೇದಾಗಿ, ನೆರಿಗೆ ಅನ್ನೋದು ಎಲ್ಲರಿಗೂ ಕಾಡುವಂತಹ ಒಂದು ಸಮಸ್ಯೆ ಆಗಿದೆ. ನೆರಿಗೆ ಅಂತ ಯಾಕೆ ಬರುತ್ತೆ, ಎಂಥ ಏಜಲ್ಲಿ ಶುರುವಾಗುತ್ತೆ ಅಂತೀರಾ? ನೋಡಿ, ಇವಾಗ ಸ್ಟ್ರೆಸ್ಫುಲ್ ಲೈಫಿಂದ ಬಂದಿರೋದಿಂಕ ಲೈಫು ಭಾಳ ಸ್ಟ್ರೆಸ್ ಆಗಿಬಿಟ್ಟಿದೆ, ಎನ್ವಿರಾನ್ಮೆಂಟ್ ಭಾಳ ಅಡ್ವರ್ಸ್ ಆಗಿದೆ. ಇವಾಗ ಅದಕ್ಕೆ ಜನರಿಗೆ ಏನಾಗುತ್ತೆ ಅಂದರೆ 25 ಇಯರ್ಸ್ 25 ವರ್ಷದಿಂದ ಶುರು ಆಗಿಬಿಡುತ್ತೆ ಇದು. ಅದಕ್ಕೆ ಅವ್ರು ಹುಷಾರಾಗಿ ನೋಡ್ಕೋಬೇಕು, ನೀರು ಕುಡಿಬೇಕು, ಅದೆಲ್ಲ ಮಾಡಿದ್ರೆ ಒಳ್ಳೆಯದು. ಅಂದರೆ ಇವಾಗ ಎನ್ವಿರಾನ್ಮೆಂಟ್ ಕೆಟ್ಟದಾಗ್ಬಿಟ್ಟಿದೆ, ಊಟದ ಹ್ಯಾಬಿಟ್ಸ್ ಭಾಳ ಏನಂತ ವಿಪರೀತ ಆಗಿಬಿಟ್ಟಿದೆ, ಬೇರೆ ಬೇರೆ ಥರ ತಿಂತಾರೆ, ಲೈಫ್ ಸ್ಟೈಲ್ ಭಾಳ ಹೆಟ್ಟಿಗೆ ಆಗಿಬಿಟ್ಟಿದೆ. ಇದರಿಂದ ಮ್ಯಾಕ್ಸಿಮಮ್ ಇದರಿಂದನೇ ಬರೋದು. ಓಕೆ, ಯೂಶಲಿ ನೆರಿಗೆಗಳು ಅಂತ ತೆಗೆದುಕೊಂಡಾಗ ಎಸ್ಪೆಷಲಿ ಹೆಣ್ಮಕ್ಳು ಬ್ಯೂಟಿ ಕಾನ್ಷಿಯಸ್ ಇರ್ತಾರೆ ತುಂಬಾ. ಸೊ ಅಂಥವರಲ್ಲೂ ಕೂಡ ಈ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ಸೊ ಫಿಸಿಕಲ್ ಹೆಲ್ತು, ಮೆಂಟಲ್ ಹೆಲ್ತ್ ಕೂಡ ಎಷ್ಟು ಪ್ರಭಾವ ಬೀರುತ್ತೆ ಅಂತ? ಭಾಳ. ನೀವು ಲೇಡೀಸ್ ಬಗ್ಗೆ ಮಾತಾಡಿದ್ರೆ ಆ್ಯಕ್ಚುಲಿ ಭಾಳ ಬರುತ್ತೆ. ಜೆಂಟ್ಸಲ್ಲಿ, ಲೇಡೀಸಲ್ಲಿ ಹಾರ್ಮೋನಲ್ ಚೇಂಜಸ್ ಭಾಳ ಜಾಸ್ತಿ ಇರುತ್ತೆ. ಅದಕ್ಕೆ 25 ಇಯರ್ಸ್ಗಿಂತ ಮುಂಚೆಯಿಂದನೂ ಶುರು ಆಗ್ಬೋದು ಅವ್ರಿಗೆ, ಡಿಪೆಂಡ್ಸ್ ಆನ್ ಅವ್ರು ಯಾವ ಕೈಂಡ್ ಆಫ್ ಲೈಫ್ ಸ್ಟೈಲಲ್ಲಿ ಇರ್ತಾರೆ. ಭಾಳ ಸ್ಟ್ರೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸ್ಟ್ರೆಸ್ ಜಾಸ್ತಿ ಇದ್ದರೆ ಭಾಳ ಬೇಗ ಕಾಣುತ್ತೆ. ಮತ್ತು ನಿದ್ದೆ ವೆರಿ ಇಂಪಾರ್ಟೆಂಟ್. ಇವಾಗ ಸ್ಟ್ರೆಸ್ಫುಲ್ ಲೈಫಲ್ಲಿ ಭಾಳ ಕಡಿಮೆ ನಿದ್ದೆ ಮಾಡ್ತಾರೆ ಜನ, ಓಡಾಡ ಜಾಸ್ತಿ ಆಗ್ಬಿಟ್ಟಿದೆ. ಅದರಿಂದ ಊಟದ ಹ್ಯಾಬಿಟ್ಸು ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ. ಏನು ಸಿಗತ್ತೆ ತಿಂತಾರೆ, ಅದ್ರ ಫಾಸ್ಟ್ ಫುಡ್ ಭಾಳ ಆಗ್ಬಿಟ್ಟಿದೆ. ಇದೆಲ್ಲ ಸೇರಿಬಿಟ್ಟು ಆ್ಯಕ್ಟ್ ಮಾಡುತ್ತೆ. ಅಂದರೆ ಗಂಡಸರು ಮತ್ತು ಹೆಂಗಸರು ನೋಡಿದ್ರೆ, ಹೆಂಗಸರು ಜಾಸ್ತಿ ಎಫೆಕ್ಟ್ ಯಾಕಾಗುತ್ತೆ ಅಂದರೆ ಹಾರ್ಮೋನಲ್ ಚೇಂಜಸ್ ಅವ್ರು ಭಾಳ ಜಾಸ್ತಿ ಇರುತ್ತೆ, ಬೀಯಿಂಗ್ ಲೇಡೀಸ್. ಸೊ ಆಬ್ವಿಯಸ್ ಇದೆ ಅದು. ಅದಕ್ಕೆ ದೇ ಶುಡ್ ಟೇಕ್ ಲಾಟ್ ಮೋರ್ ಕೇರ್. ಬೇಸಿಕ್ ಏನು ಮಾಡಬೇಕಂದ್ರೆ, ಫಸ್ಟ್ ನಿದ್ದೆ ಮಾಡೋದು ಕಲಿಬೇಕು. ಅಟ್ಲೀಸ್ಟ್ 7 to 8 hours ನಿದ್ದೆ. ಅಂದರೆ ಬರೀ ಮಲಗೋದಲ್ಲ, ಶಾಂತಿಯಾಗಿ ಮಲಗಬೇಕು. ಅದಕ್ಕೆ ಯು ಶುಡ್ ಬಿ ವೆರಿ ಕಾಮ್ ಮೈಂಡಿಂದ. ಮತ್ತು ಟೆನ್ಷನ್, ಕರೆಕ್ಟ್, ಅದು ಭಾಳ ಇಂಪಾರ್ಟೆಂಟು. ಮತ್ತು ನಮ್ಮ ಡಯಟ್ ನೋಡಿ, ನಮ್ಮ ಇಂಡಿಯನ್ ಡಯಟಲ್ಲಿ ನಾವು ಜಾಸ್ತಿ ಮಸಾಲ, ಆಯಿಲ್ಸು ಇದೆಲ್ಲ ಯೂಸ್ ಮಾಡ್ತೀವಿ. ಇದೇನಾಗುತ್ತೆ ಅಂದರೆ, ಇದು ಒಳಗೆ ಹೋದ್ಮೇಲೆ ಒಳಗಿಂದ ಇರಿಟೇಷನ್ ಕ್ರಿಯೇಟ್ ಮಾಡುತ್ತೆ ಭಾಳ. ಅಗರ್ ಫುಡ್ ಹ್ಯಾಬಿಟ್ ಚೆನ್ನಾಗಿಲ್ಲ ಅಂದರೆ ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ. ಅದರಿಂದ ಟೆನ್ಷನ್ ಜಾಸ್ತಿ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಓಡಾಟ ಜಾಸ್ತಿ ಇರುತ್ತೆ, ಎಲ್ಲರೂ ಟೆನ್ಷನ್ ಇದ್ದೇ ಇದೆ. ಇದೆಲ್ಲ ಮಲ್ಟಿಪ್ಲೈ ಆಗಿಬಿಟ್ಟು ಇದು ಬಹಳ ತೋರಿಸುತ್ತೆ. ಸೊ ಅದಕ್ಕೆ ಫಸ್ಟ್ ಮೇಜರ್ ಥಿಂಗ್ ಇಸ್ ನಿದ್ದೆ. ಚೆನ್ನಾಗಿ ನಿದ್ದೆ ಮಾಡಿದ್ರೆ ಮನುಷ್ಯ ಕಾಮಾಗಿರ್ತಾರೆ. ಕಾಮಾಗಿದ್ದರೆ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಡೇ ವೆರಿ ವೆರಿ ಪೀಸ್ಫುಲಿ. ಅದರಿಂದ ಎಲ್ಲ ಪರಿಹಾರ ಮಾಡ್ಬೋದು ಒಂದಷ್ಟಕ್ಕೆ. ಬಟ್ ಇವಾಗಿರೋ ಎನ್ವಿರಾನ್ಮೆಂಟಲ್ಲಿ ನೋಡಿದರೆ ಎವ್ರಿವೇರ್ ಎಲ್ಲ ಕಡೆ ಎನ್ವಿರಾನ್ಮೆಂಟ್ ಭಾಳ ಗಲೀಜಾಗ್ಬಿಟ್ಟಿದೆ. ಎಲ್ಲಿ ಡಸ್ಟ್ ಇದೆ, ಎಲ್ಲಿ ನೋಡಿದ್ರು ಕಾರ್ಬನ್ ಇದೆ, ವೆಹಿಕಲ್ಸ್ ಇದೆ. ಇದು ಆ್ಯಡ್ ಮಾಡುತ್ತೆ. ಒಂದು ಲಿಮಿಟ್ ಆಗಿ ಡಯಟಿಂದ, ಊಟದಿಂದ ಕಂಟ್ರೋಲ್ ಮಾಡ್ಬೋದು, ನಿದ್ದೆಯಿಂದ ಕಂಟ್ರೋಲ್ ಮಾಡ್ಬೋದು ಒಂದು ಲೆವೆಲ್. ಅದು ನಮ್ಮಲ್ಲಿರೋದು. ಆಮೇಲೆ ಇದರಿಂದ ಆಚೆ ಹೋದ್ಮೇಲೆ, ಆಮೇಲೆ ರಿಂಕಲ್ ಜಾಸ್ತಿ ಕಾಣಿದ್ಮೇಲೆ, ಆಮೇಲೆ ನೀವು ಎಕ್ಸ್ಪರ್ಟ್ನ ನೀವು ಕನ್ಸಲ್ಟ್ ಮಾಡಲೇಬೇಕು. ದರ್ ಇಸ್ ನೋ ಅದರ್ ಗೋ. ದ ಸೂನರ್ ದ ಬೆಟರ್. ಅದಕ್ಕೆ ಓಕೆ, ಈಗ ಮುಖದಲ್ಲಿ ನೆರಿಗೆ ಕಾಣಿಸ್ಕೊಂಡಿದೆ ಅಂದರೆ ತುಂಬ ಜನ ಅನ್ಕೊಂಡಿದ್ದಾರೆ ಇದು ಸರ್ಜರಿ ಬಿಟ್ಟರೆ ಬೇರೆ ಏನು ಟ್ರೀಟ್ಮೆಂಟೇ ಇಲ್ಲ ಅಂತ. ತುಂಬ ಜನಕ್ಕೆ ಭಯ ಇರುತ್ತೆ, ಸರ್ಜರಿ ಹೋಗಬೇಕಾಗುತ್ತೆ ಅಂತ. ಸೊ ಇನ್ಸ್ಟಂಟ್ ಫೇಸ್ ಲಿಫ್ಟ್ ಯಾವ ರೀತಿ ಇದರಿಂದ ಡಿಫ್ರೆಂಟ್ ಆಗಿದೆ ಅಂತಾರೆ? ಇದು ತಪ್ಪು. ರಿಂಕಲ್ಸ್ ಆರ್ ನಾರ್ಮಲ್ ಏಜಿಂಗ್ ಪ್ರೋಸೆಸ್ ಅಂತೀವಿ ನಾವು. ನೀವು ಯಾಕೆ ನಿಮ್ಮದು ಏಜ್ ಜಾಸ್ತಿ ಆಗೋದು ಅದ್ರ ಬರುತ್ತೆ. ಮೊದಲು 30 ಇಯರ್ಸಿಂದ ಕಾಣ್ತಾ ಇತ್ತು, ಇವಾಗ 25, 22 ಇಂದನೇ ಕಾಣ್ತಾ ಇದೆ. ಸ್ಟ್ರೆಸ್ಸಿಂದ. ಆ್ಯಂಡ್ ಇದೆಲ್ಲ ಚರ್ಮದಿಂದ ಬರೋದು. ಇದು ರೋಗ ಅಲ್ಲ. ಇದು ದಿಸ್ ಈಸ್ ಬ್ಯಾಡ್ ಮೇಂಟೆನೆನ್ಸ್ ಆಫ್ ಸ್ಕಿನ್. ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿಲ್ಲ, ಸ್ಟ್ರೆಸ್ ತೊಗೊಂಡಿರೋದಕ್ಕೆ ಬಂದಿರೋದು ಹೊರತು. ಇದು ರಿವರ್ಸ್ ಮಾಡ್ಬೋದು. ರಿವರ್ಸ್ ಮಾಡೋಕ್ಕೆ ಹಲವಾರು ಟ್ರೀಟ್ಮೆಂಟ್ ಇದೆ ನಮ್ಮಲ್ಲಿ. ಬೇಸಿಕ್ ಟ್ರೀಟ್ಮೆಂಟ್ ಸರ್ಜಿಕಲ್ ನಾಟ್ ಅಟ್ ಆಲ್. ರಿಂಕಲ್ಸಿಗೆ ಸರ್ಜಿಕಲ್ ಟ್ರೀಟ್ಮೆಂಟೇ ಇಲ್ಲ ನನಗೆ ಹೇಳಿದ್ರೆ. ಅದೆಲ್ಲ ಅಡ್ವರ್ಸ್ ಜಾಸ್ತಿ. ಫೇಸ್ ಲಿಫ್ಟ್ ಬೇರೆ ಥರ ಮಾಡ್ತಾರೆ, ಅದು ಹಳೆ ಕಾಲದಲ್ಲಿ ಇತ್ತು, ಇವಾಗ ಮಾಡ್ತಾ ಇಲ್ಲ. ಇವಾಗ ಬೈ ಅಪ್ಲೈಯಿಂಗ್ ವೆರಿ ಏನು ಮಾಡ್ತೀರಿ ನೀವು, ವೆರಿ ವೆರಿ ಹೈ ಆ್ಯಂಡ್ ಕ್ರೀಮ್ಸ್ ಇದೆ, ವೆರಿ ಹೈ ಆ್ಯಂಡ್ ಸೊಲ್ಯೂಷನ್ಸ್ ಇದೆ. ಅದು ಅಪ್ಲೈ ಮಾಡಿದ್ರೆ ಲಾರ್ಜ್ಲಿ ಆಗುತ್ತೆ. ಬಟ್ ಇಟ್ ಹ್ಯಾಸ್ ಟು ಬಿ ಡನ್ ಅಂಡರ್ ಡಾಕ್ಟರ್ ಸೂಪರ್ವೈಸೇಷನ್. ಇದಕ್ಕೆ ಸರ್ಜರಿ ಏನು ಬೇಕಾಗಿಲ್ಲ. ನಾರ್ಮಲ್ ಫೇಶಿಯಲ್ ನೀವು ಕೇಳಿರ್ಬೋದು ವರ್ಡ್. ಫೇಶಿಯಲ್ ಇಸ್ ಅ ವೆರಿ ಕಾಮನ್ ವರ್ಡ್ ಯೂಸ್ ಇನ್ ಬ್ಯೂಟಿ ಪಾರ್ಲರ್ ಎಲ್ಲ. ಟೆಕ್ನಿಕಲಿ ಫೇಶಿಯಲ್ ಅಂದರೆ ಯು ಆರ್ ಡೂಯಿಂಗ್ ಎ ಸ್ಮಾಲ್ ಮಸಾಜ್ ಫೇಸ್ ಮೇಲೆ ಮಾಡ್ತೀರಾ, ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀರಾ. ಆ್ಯಂಡ್ ದ ಇಂಗ್ರೀಡಿಯೆಂಟ್ಸ್ ನಾವು ಆರ್ ಮೋರ್ ಅಲೋಪ್ಯಾಥಿಕ್, ಮೆಡಿಸಿನ್ ಬೇಸ್ಡ್ ಆಗಿಬಿಟ್ಟಿದೆ, ಮತ್ತು ಹರ್ಬ್ಸ್ ಬೇಸ್ಡ್ ಆಗಿಬಿಟ್ಟಿದೆ. ಅದರಿಂದ
ಆ್ಯಂಡ್ ದ ಟ್ರೀಟ್ಮೆಂಟ್ ನಾವು ಯೂಸ್ ಮಾಡ್ತೀವಿ ಇದು ಹಾಲಿವುಡ್ ಬೇಸ್ಡ್ ಟ್ರೀಟ್ಮೆಂಟ್ ಇದು. ಓಕೆ. ದ ಹಾಲಿವುಡ್ ಆಕ್ಟರ್ಸ್ ಆಂಜಲಿನಾ ಜೋಲಿ ಇವರೆಲ್ಲ ಯೂಸ್ ಮಾಡ್ತಾರೆ. ದಟ್ ಈಸ್ ದ ಪ್ರಾಡಕ್ಟ್ ವಿ ಆರ್ ಯೂಸಿಂಗ್ ರೈಟ್ ನಾವು. ಅದರಿಂದ ವಿತೌಟ್ ಎನಿಥಿಂಗ್ ನಾರ್ಮಲ್ ನೀವು ಫೇಶಿಯಲ್ ಥರ ಬಂದ್ಬಿಟ್ಟು ನೀವು ಹೋಗ್ಬೋದು, ಅದರಲ್ಲೇ ನಿಮ್ಮದು ಇಮಿಡಿಯೇಟ್ ಆಗಿ ಏನಿದೆ ರಿಂಕಲ್ಸ್ ಎಲ್ಲ ಸೆಟಲ್ ಡೌನ್ ಮಾಡುತ್ತೆ. ಬಟ್ ಮೇಂಟೈನ್ ಮಾಡೋಕ್ಕೆ ಯು ಹ್ಯಾವ್ ಟು ಕೀಪ್ ಕಮಿಂಗ್. ಓಕೆ. ಸೊ ಇಮಿಡಿಯೇಟ್ ಅಂತಂದರೆ ಎಷ್ಟು ನಿಮಿಷ ಬೇಕಾಗ್ಬೋದು ಇದಕ್ಕೆ? ಟ್ರೀಟ್ಮೆಂಟ್ ಬೇಸಿಕ್ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಒಂದು 10 minutes ಎಲ್ಲ ಆಗ್ಬಿಡುತ್ತೆ. ಬಟ್ ವಾಟ್ ನಾವು ನೋಡ್ತೀವಿ ಕ್ಲಿನಿಕಲ್ಲಿ ಮೋಸ್ಟ್ಲಿ ಜನ ಏನು ಮಾಡ್ತಾರೆ ಅಂದರೆ ಎಲ್ಲಿ ಆಚೆಯಿಂದ ಬರ್ತಾರೆ, 2 wheelersಲ್ಲಿ ಬರ್ತಾರೆ ಹೆಣ್ಣು ಹುಡುಗಿರು. ಅದಕ್ಕೆ ಆಯಿಲಿ ಸ್ಕಿನ್ ಇರುತ್ತೆ ಮತ್ತು ಡ್ರೈ ಸ್ಕಿನ್ ಆಗ್ಬಿಟ್ಟಿರುತ್ತೆ. ಟು ಗಿವ್ ಮ್ಯಾಕ್ಸಿಮಮ್ ಏನು ಮಾಡ್ತೀವಿ ರಿಸಲ್ಟ್ಸು ನಾವು ವಿ ಗೋ ಟು ಕ್ಲೆನ್ಸಿಂಗ್ ಪ್ರೋಸೆಸ್ ಮಾಡ್ತೀವಿ, ಅದಕ್ಕೆ ಹೈಡ್ರೇಷನ್ ಪ್ರೋಸೆಸ್ ಮಾಡ್ತೀವಿ ಅದು ಸ್ಕಿನ್ಗೆ. ವಿ ಮೇಕ್ ದ ಸ್ಕಿನ್ ಏನಂತಾರೆ ಸಾಫ್ಟ್, ವೆರಿ ನೈಸ್. ಆ್ಯಂಡ್ ಅದಾದಮೇಲೆ ವಿ ಅಪ್ಲೈ ದೀಸ್ ಕ್ರೀಮ್ಸ್ ಅಂಡರ್ ಡಾಕ್ಟರ್ ಸೂಪರ್ವೈಸೇಷನ್. ಡಾಕ್ಟರ್ ಚಾರು ಹೂ ಇಸ್ ಅ ವೆರಿ ಎಮಿನೆಂಟ್ ಡಾಕ್ಟರ್ ಇನ್ ಬ್ಯಾಂಗ್ಳೂರ್. ಅವ್ರು ಅಂಡರ್ ಸೂಪರ್ವೈಸೇಷನ್ ಅವ್ರು ಮಾಡ್ತಾರೆ. ಆ್ಯಂಡ್ ಆನ್ ದಟ್ ಬೇಸಿಸ್ ಎಸ್ ಇಟ್ ಹೋಲ್ ಪ್ರೊಸೀಜರ್ ನೀವು ನೋಡಿದ್ರೆ ನಾರ್ಮಲ್ ಜನ ಬಂದು ಪ್ರೊಸೀಜರ್ ವಿಲ್ ಟೇಕ್ ಅಬೌಟ್ 45 minutes, but the treatment itself is about 10 minutes. ಓಕೆ. 10 minutesಲ್ಲಿ ನೆರಿಗೆ ಹೋಗ್ಬೋದು. Oh yes, absolutely. ಸೊ ಒನ್ ಮೋರ್ ಥಿಂಗ್ ಅಂದರೆ ಈಗ ಒಬ್ಬೊಬ್ಬರು ಫೇಸ್ ಇದೆ ಟೈಪ್ ಇದೆಯಲ್ಲ ಡಿಫ್ರೆಂಟ್ ಆಗಿರುತ್ತೆ. ಆಯಿಲಿ ಸ್ಕಿನ್ ಇರುತ್ತೆ, ಡ್ರೈ ಸ್ಕಿನ್ ಇರುತ್ತೆ, ಸ್ಕಿನ್ ಟೈಪ್ ಬೇರೆ ಬೇರೆ ಇರುತ್ತೆ. ಸೊ ಹೇಗೆ ಅದನ್ನ ಮುಂಚೆನೇ ನೋಡ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತಾರೆ ಹೇಗೆ? ವೆರಿ ಟ್ರೂ. ನೀವು ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದೀರಾ. ಸಿ ದಿಸ್ ಇಸ್ ಇದೇ ಡಿಫ್ರೆನ್ಶಿಯೇಟ್ ಮಾಡೋದು ಆ್ಯಕ್ಚುಯಲ್ ಎಕ್ಸ್ಪರ್ಟ್ಸ್ ಇನ್ ದ ನಾರ್ಮಲ್ ಪ್ಲೇಸಸ್. ನೀವು ಹೋಗ್ತೀರಾ, ನೀವು ಬೇರೆ ಕಡೆ ಬ್ಯೂಟಿ ಪಾರ್ಲರ್ಸ್ VLCCs ಎಲ್ಲ ಇಂಥದ್ದೆಲ್ಲ ಇದೆ ಮಾಡ್ತಾರೆ. ಇಲ್ಲಿ ನೀವು ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಕೋತೀರ ಎಲ್ಲ ಏನು ಬೇಕಂದ್ಬಿಟ್ಟು. ಇಲ್ಲಿ ವೆನ್ ಬರ್ತೀರ ನೀವು ಮೀಟ್ ದ ಡಾಕ್ಟರ್, ಶಿ ಇಸ್ ಅ ಡರ್ಮಟಾಲಜಿಸ್ಟ್, ವೆರಿ ಹೈ ಡರ್ಮಟಾಲಜಿಸ್ಟ್. ಅವ್ರು ನಿಮ್ಮ ಸ್ಕಿನ್ ಟೈಪ್, ನಿಮ್ಮ ಡಯಟ್ರಿ ಹ್ಯಾಬಿಟ್ಸ್ ಮತ್ತು ನಿಮ್ಮ ಪ್ರೊಫೆಷನು ಮತ್ತು ನಿಮ್ಮ ರಿಯಾಕ್ಷನ್ಸ್ ಏನಿದೆ ಸ್ಕಿನ್ ಮೇಲೆ ಅದೆಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಶಿ ವಿಲ್ ಪ್ರಿಸ್ಕ್ರೈಬ್ ಹೇಗೆ ಯೂಸ್ ಮಾಡಬೇಕು. ಯಾಕಂದರೆ ಕ್ಲೆನ್ಸಿಂಗ್ ಇಸ್ ಆಲ್ಸೋ ನಾಟ್ ಸೇಮ್. ಯಾಕಂದರೆ ನೀವು ಕ್ಲೀನ್ ಮಾಡೋ ಫೇಸಿಗೆ, ಆಯಿಲ್ ಫೇಸಿಗೆ ಬೇರೆ ಥರ ಕ್ಲೀನ್ ಮಾಡ್ತೀವಿ ನಾವು, ಡ್ರೈ ಫೇಸಸ್ಗೆ ಬೇರೆ ಥರ ಕ್ಲೀನ್ ಮಾಡ್ತೀವಿ. ಸ್ವಲ್ಪ ಜನ ಸೆನ್ಸಿಟಿವ್ ಸ್ಕಿನ್ನಿಂದ ಬರ್ತಾರೆ, ಅವ್ರು ಸ್ವಲ್ಪ ಜನ ಓವರ್ ಯೂಸ್ ಮಾಡ್ಕೊಂಡು ಬಂದಿರ್ತಾರೆ. ದೇ ಗೋ ಟು ಪಾರ್ಲರ್ಸ್ ಎವ್ರಿ ಅದರ್ ಡೇ ಆ್ಯಂಡ್ ದೇ ಕಮ್ ಬ್ಯಾಕ್, ಸ್ಪೆಷಲಿ ಲೇಡೀಸ್. ಸೊ ಅವ್ರಿಗೆ ವಿ ಹ್ಯಾವ್ ಟು ಟೇಕ್ ಲಿಟಲ್ ಬಿಟ್ ಮೋರ್ ಕೇರ್. ಸೊ ಅದು ಮಾಡ್ಬಿಟ್ಟು ದೆನ್ ವಿ ಡೂ ದ ಪ್ರಾಸೆಸ್. ನಿಮ್ಮಲ್ಲಿ ಯಾವ ಸಾಮಾನ್ಯವಾಗಿ ಎಂಥವ್ರು ಬಂದಿರ್ತಾರೆ ಹೆಚ್ಚಾಗಿ, ಯಾವ ಏಜ್ ಗ್ರೂಪ್? ಅಕ್ರಾಸ್ ದ ಬ್ಯಾಂಡ್ 25, 22, 18 years ಇಂದ ಬರ್ತಾ ಇದ್ದಾರೆ. ದೇ ಆರ್ ವೆರಿ ಕಾನ್ಷಿಯಸ್ ನೌ. 80, 50, 60. ಒನ್ ಆಫ್ ಅವರ್ ಓಲ್ಡೆಸ್ಟ್ ಕ್ಲೈಂಟ್ ಇಸ್ ಅಬೌಟ್ 73 years old. ಅವರು ಬರ್ತಾರೆ. ಇವಾಗ ಲೈಫ್ ಸ್ಟ್ರೆಸ್ ಡೆವಲಪ್ ಆಗಿದ್ದರಿಂದ, ಎನ್ವಿರಾನ್ಮೆಂಟ್ ಡೆವಲಪ್ ಆಗಿರೋದ್ರಿಂದ ಪೀಪಲ್ ಆರ್ ಆಲ್ ಸಬ್ ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ. ಬರಲೇಬೇಕು ಇವಾಗ, ದೆರ್ ಇಸ್ ನೋ ಅದರ್ ವೇ. ಇವಾಗ ಲೈಫಲ್ಲಿ ನೀವು ನೋಡಿದ್ರೆ ಎಲ್ಲೋದ್ರು ಯು ಹ್ಯಾವ್ ಟು ಬಿ ಕಾನ್ಫಿಡೆಂಟ್. ನಿಮಗೆ ನೋಡ್ಬಿಟ್ಟು ಜನ ಟಿಪಿಕಲ್ ನಾನು ಹೇಳ್ತೀನಿ, ಅಕಸ್ಮಾತ್ ನಾನು ಇದೇ ಮಾಡಿಲ್ದಿರ ಎಲ್ಲರ ಆಫೀಸಿಗೆ ಹೋದರೆ ನಾನು ನೋಡ್ಬಿಟ್ಟು ಏನೋ ಕೆಟ್ಟೋಗಿದೆ, ಏನೋ ಹೆಲ್ತ್ ಚೆನ್ನಾಗಿಲ್ಲ, ಇಂಪ್ರೆಷನ್ಸ್ ಮಾಡ್ತಾರೆ ಫೇಸ್ ನೋಡ್ಬಿಟ್ಟು. ಇವಾಗ ನೀವು ಚೆನ್ನಾಗಿದ್ದೀರಾ ಇಲ್ಲ ಅಂದ್ಬಿಟ್ಟು ಅದಕ್ಕೆ ಟು ಕೀಪ್ ಎ ಗುಡ್ ಫೇಸ್ ಇಸ್ ಅ ಗುಡ್ ಇಂಪ್ರೆಷನ್ ಓವರ್ ಆಲ್, ಹೆಲ್ದಿ ಫೇಸ್. ಸೊ ದಟ್ ಇಸ್ ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅಕ್ರಾಸ್ ದ ಏಜಸ್ ಪೀಪಲ್ ಇವಾಗ ಹೆಂಗಾಗಿದೆ ಅಂದರೆ ಪೀಪಲ್ ಹೂ ಆರ್ ಅವೇರ್ ದಟ್ ದೇ ಆರ್ ಯಂಗ್ ಆ್ಯಂಡ್ ದೇ ವಾಂಟ್ ಟು ಡೂ ಏನೋ ಲೈಫಲ್ಲಿ ಏನೋ ಮಾಡಬೇಕು ಅಂದ್ಬಿಟ್ಟು ಯಾವಾಗ ಎಕ್ಸ್ಪೋಸ್ ಮಾಡೋಕೆ ಹೋಗ್ತಾರೆ ಅವರು ಅಷ್ಟಕ್ಕೆ ಅವ್ರಿಗೆ ವರ್ಕಲ್ಲಿ ಆಗಿರಲಿ, ಬಿಸ್ನೆಸ್ಸಲ್ಲಿ ಆಗಿರಲಿ, ಇಂಟ್ರಾಕ್ಷನ್ಸಲ್ಲಿ ಆಗಿರಲಿ, ಸೋಷಿಯಲ್ ನೆಟ್ವರ್ಕಲ್ಲಿ ಆಗಿರಲಿ, ನೀವು ಯು ಟ್ರೈ ಟು ಡೂ ಯುವರ್ ಬೆಸ್ಟ್. ಯು ವಾಂಟ್ ಟು ಲುಕ್ ಬ್ಯೂಟಿಫುಲ್ ಆರ್ ಹ್ಯಾಂಡ್ಸಮ್ ಇನ್ ವಟ್ ಎವರ್ ಇಸ್ ಅಪ್ಲಿಕಬಲ್. ಆ ಟೈಮಲ್ಲಿ ದಟ್ ಈಸ್ ಅ ವೆರಿ ಗುಡ್ ಇಂಪ್ರೆಷನ್. ಆ್ಯಂಡ್ ಟುಡೇ ನಿಮ್ಗೆ ಗೊತ್ತಲ್ವ ಹೀಗೆ ನಡೀತಾರೆ ಪ್ರಪಂಚ. ಸೊ ಎನಿ ರಾಂಗ್ ದೇರ್ will definitely affect your future. So yes, ನಿಮ್ಮ ಜೊತೆ ಮಾತಾಡ್ತೀನಿ ವೀಕ್ಷಕರೇ. ನಾವು ಮಾತಾಡ್ತಾ ಇದ್ದೀವಿ ಮುಖದಲ್ಲಿ ನೆರಿಗೆ ಕಾಣಿಸ್ಕೊಳ್ಳೋದು ಯಾಕೆ ಅಂತ. ಅದಕ್ಕೆ 10 ನಿಮಿಷದಲ್ಲಿ ನಿಮ್ಮ ಮುಖದ ನೆರಿಗೆನ ಮಾಯ ಮಾಡುವಂಥ ಇನ್ಸ್ಟಂಟ್ ಫೇಸ್ ಲಿಫ್ಟ್ ಅನ್ನೋ ಟ್ರೀಟ್ಮೆಂಟ್ ಬಂದಿದೆ. ಸೊ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ನೀವು ಕೂಡ ಕರೆ ಮಾಡಿ ನಿಮ್ಮ ಚರ್ಮದ ಸಮಸ್ಯೆಗಳೇನಾದರೂ ಇದ್ದರೆ ಪರಿಹಾರ ತಿಳ್ಕೊಬೋದು. ಈಗ ಚಿಕ್ಕದೊಂದು ಬ್ರೇಕ್.